ಇಲ್ಲಿದ್ದಾನ ಅವನು? ಎಲ್ಲಿ ಮಾಯಾ? ಎಲ್ಲೆಲ್ಲೂ ಕಾಣಿಸ್ತಾನಿಲ್ಲ. ಎಲ್ಲೋಗ್ಬಿಟ್ಟ? ನಾಗಪ್ಪ, ನಂಗೇನು ಮಾಡ್ಬೇಡ, ನಾನು ಬಿಟ್ಬಿಡು. ನಾನೇನು ಮಾಡಿಲ್ಲ, ದಯವಿಟ್ಟು ನಂಗೇನು ಮಾಡ್ಬೇಡ, ಬಿಟ್ಬಿಡು ನಾಗಪ್ಪ. ಮಯ, ನೀವು ನಾಗಿಣಿನ? ಹೌದು ಹೌದು, ನಾನೇ ನಾಗಿಣಿ. ನಿನ್ನನ್ನು ಸಾಯಿಸೋದಕ್ಕೆ ಬಂದಿರೋ ನಾಗಿಣಿ. ಮಯ, ನನ್ನನ್ನೇನು ಮಾಡಬೇಡಿ ಮಯ, ನನ್ನನ್ನು ಬಿಟ್ಬಿಡಿ ಪ್ಲೀಸ್ ಪ್ಲೀಸ್. ಅಲ್ಲ ಮಯ, ನಾನೇನ್ ಮಾಡಿದ್ದೀನಿ ನಿಮ್ಗೆ? ನನ್ನನ್ನು ಯಾಕೆ ಈ ತರ ಸಾಯಿಸ್ತಾ ಇದ್ದೀರಾ? ಬಿಡಿ ನನ್ನ ಪ್ಲೀಸ್. ನನಗೆ ನಿನ್ನ ಸಾವು ಬೇಕು, ಶಿವಾನಿಯನ್ನೊರಳಾಟ ಬೇಕು. ಏನ್ ಮಾತಾಡ್ತಾ ಇದ್ದೀರಾ? ಶಿವಾನಿ ಏನ್ ಮಾಡಿದಾಳೆ ನಿಮ್ಗೆ? ಸಾಯುತ್ತಿರುವ ನಿನಗೆ ಅದು ಬೇಡವಾದ ವಿಷಯ. ನೀನು ನನ್ನ ಶತ್ರು, ನೀನು ಸಾಯಬೇಕು ಅಷ್ಟೇ. ಶಿವಾನಿ, ನಿನ್ನವರು ಅಂದುಕೊಂಡವರನ್ನೆಲ್ಲ ನಾನು ನಾಶ ಮಾಡುತ್ತಾ ಇದ್ದೀನಿ. ನಿನ್ನಿಂದ ತ್ರಿಶೂಲ್ ಇಲ್ಲ, ನಿನ್ನಿಂದ ತ್ರಿಶೂಲ್ ಪ್ರಾಣ ಹೋಯ್ತೆಂದು ಆ ನೋವಿನಲ್ಲಿ ಕೊರಗುತ್ತೀಯ. ನಿನಗಿನ್ನು ಪ್ರತಿ ಕ್ಷಣ ನರಕಾನೆ. ಶಿವಾನಿ, ನೀನಾ? ಹೌದು, ನಾನೇ. ನೀನು ತ್ರಿಶೂಲ್ ರೂಪದಲ್ಲಿ? ಹೌದು, ತ್ರಿಶೂಲ್ ರೂಪ ಪಡ್ಕೊಂಡ್ ಬಂದಿದ್ದು ನಾನೇ. ನೀನ್ ಹೇಗ್ ಬಂದೆ? ನೀನು ತ್ರಿಶೂಲ್ಗೆ ಕರೆ ಮಾಡಿದಾಗಲೇ ನೀನು ಏನೋ ಸಂಚು ಮಾಡಿದ್ಯಾ ಎಂದು ನನಗೆ ಗೊತ್ತಾಯ್ತು. ಅದಕ್ಕೆ ಆ ಮಾಯಾ ತ್ರಿಶೂಲ್ ಫೋನ್ ಮಾಡಿ ಕಡಿಕೊತಾ ಇದ್ದಾಳೆ. ನನ್ಗೆ ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ತ್ರಿಶೂಲ್, ಶಿವಾನಿ, ನೀನಿನ್ನೂ ಮಲ್ಕೊಳ್ಳಿಲ್ವಾ? ಆ ವಿಷಯ ಬಿಡು. ಎಲ್ಲಿಗೆ ಹೋಗ್ತಿದೆ? ಅದು ನಾನು ಒಂದು ನಿಮಿಷ. ಕೆಟ್ಟದನ್ನ ಕೆಟ್ಟವ್ರನ್ನ ನಾಶ ಮಾಡೋದಕ್ಕೆ ಪಾರ್ವತಿ ಹೇಗೆ ಬೇರೆ ಬೇರೆ ಅವತಾರಗಳನ್ನ ಪಡ್ಕೋತಾ ಇದ್ಲು, ಹಾಗೆ ನಾನು ನಿನ್ನಂತ ದುಷ್ಟರನ್ನ ನಾಶ ಮಾಡೋದಕ್ಕೆ ಯಾರ ರೂಪ ಬೇಕಾದ್ರೂ ಪಡ್ಕೊಳ್ಬಲ್ಲೆ. ಏಕೆ? ನಾನು ಬರದೆ ಹೋಗಿದ್ದರೆ ತ್ರಿಶೂಲ್ ಪ್ರಾಣಕ್ಕೆ ಅಪಾಯ ಮಾಡಬಹುದೆಂದು ಯೋಚಿಸುತ್ತಿರುವೆಯಾ? ಅವನನ್ನು ಯಾಕೆ ಕೊಲ್ಲೋಕೆ ನೋಡ್ದೆ? ಅವನೇ ನನ್ನ ಆದಿಶೇಷನ. ಅಲ್ಲ, ನಾನು ನಿನ್ನವರನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನೆನ್ನೆ ತ್ರಿವಿಕ್ರಮನನ್ನು ಸಾಯಿಸಲು ನೋಡ್ದೆ, ಅದನ್ನು ತಡೆದೆ. ಇವತ್ತು ತ್ರಿಶೂಲ್, ಇದನ್ನು ತಡೆದಿದ್ಯಾ. ಹಾಗಂತ ನಾನು ಸೋತೆ ಅಂತ ಅನ್ಕೊಂಬೇಡ ಶಿವಾನಿ. ನಿನ್ನಿಂದ ಯಾರಿಗೂ ಏನು ಮಾಡೋದಕ್ಕಾಗಲ್ಲ. ಅವ್ರೆಲ್ರಿಗೂ ಕವಚದ ರೀತಿ ನಾನಿದ್ದೀನಿ. ಶಿವಾನಿ, ಸುಮ್ನೆ ನನ್ನನ್ನು ಕೆಣಕ್ತಾ ಇದ್ಯಾ. ಕೆಣಕ್ತಾ ಇರೋದು ನಾನಲ್ಲ, ನೀನು. ನಿನಗೆ ನೀನು ಬುದ್ಧಿವಂತೆ ಎಂದುಕೊಂಡಿದ್ದರೆ ಪರವಾಗಿಲ್ಲ, ಅದನ್ನು ನನ್ನೆದುರು ಪ್ರದರ್ಶಿಸಲು ಬರಬೇಡ. ಪ್ರದರ್ಶಿಸಲು ನೋಡಿದರೆ ಯೋಚನೆಗೂ ನಿನ್ನ ಮೆದುಳಿಗೂ ಸಂಪರ್ಕವೇ ಇಲ್ಲದೆ ಇರುವ ಹಾಗೆ ನಾನು ಮಾಡುತ್ತೇನೆ. ನೆನಪಿರಲಿ. ಮಾಯಾ ಅವರೇ, ನಮ್ಮನೆಯವ್ರನ್ನು ನಾನು ಕರೆಸ್ತೀನಿ, ಜೊತೆಗೆ ನಿಮ್ಮನೆಯವ್ರನ್ನು ನೀವು ಕರೆಸಿ.
ಹೇಗೂ ನಾವೆಲ್ಲ ಅವ್ರನ್ನ ನೋಡಿಲ್ವಲ್ಲ. ಹೌದು, ನಿಮ್ ತಂದೆ ತಾಯಿ ಎಲ್ಲಿದ್ದಾರೆ? ನಾವು ಒಂದ್ ದಿವಸನೂ ನೋಡಿಲ್ವಲ್ಲ. ಅವರು ಬೆಂಗಳೂರಲ್ಲೇ ಇರ್ತಾರೆ. ನಿಮ್ಮನ್ನ ನೋಡೋದಕ್ಕೆ ಅಂತ ಬರೋದಿಲ್ವಾ ಅವರು? ಬರ್ತಾರೆ, ಆದ್ರೆ ನೀವ್ ಯಾರು ನೋಡಿಲ್ಲ ಅಷ್ಟೇ. ಅದಕ್ಕೆ ಹೇಳ್ತಾ ಇರೋದು, ನಾವೆಲ್ಲ ನೋಡೋದಕ್ಕೆ ಅಂತಾನೆ ಕರ್ಕೊಂಡ್ ಬನ್ನಿ. ಬೆಂಗಳೂರು ಆದ್ರೆ ಅರ್ಧ ದಿನದಲ್ಲಿ ಬರ್ಬೋದು. ಫೋನ್ ಮಾಡಮ್ಮ, ಬರ್ಲಿ. ಅದು 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 ಫೋನ್ ಕೊಡು, ನಾನೇ ಕರಿತೀನಿ. ಮಾಯ ಅವ್ರೆ, ಯಾಕೆ ಸುಮ್ನಾಗೋದ್ರಿ? ಫೋನ್ ಮಾಡ್ಕೊಡಿ, ಮಾತಾಡ್ಲಿ. ಯಾಕೆ ನಾವ್ ಯಾರು ಅವ್ರ ಜೊತೆ ಮಾತಾಡ್ಬಾರ್ದಾ? ಹಾಗೇನಿಲ್ಲ ಶಿವಾನಿ, ಒಂದ್ ಕೆಲ್ಸ ಮಾಡ್ತೀನಿ, ನಾನೇ ಅವ್ರಿಗೆ ಫೋನ್ ಮಾಡಿ ಮುಂದಿನ ಸಲ ಕರ್ಕೊಂಡ್ ಬರ್ತೀನಿ. ರಿಲ್ಯಾಕ್ಸ್. ಓಹೋ, ಗಂಡ ಹೊರಗೆ ಹೋಗ್ಬೇಕಾದ್ರೆ ಹೆಂಡತಿ ಎದುರಿಗೆ ಬಂದು ನಿಂತ್ರೆ ಅದು ಶುಭ ಅಂತೆ. ಅದಕ್ಕೇನೋ ನೀನು ಹೀಗೆ ಎದುರಿಗೆ ಬಂದಿರೋದು? ನನಗೆ ಗೊತ್ತು ಶಿವಾನಿ, ನನ್ನ ಹೆಂಡತಿ ಮನ್ಸನ್ನ ನಾನು ಅಷ್ಟು ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಸರಿ, ಬರೋದ್ ಬಂದಿದ್ಯಾ? ಗಂಡಂಗ ಅದೇನೋ ಕೊಡ್ಬೇಕು ಅಂತ ಅನ್ಕೊಂಡಿರ್ತೀಯಲ್ಲ, ಕೊಟ್ಬಿಡು, ನಾನು ಹೋಗ್ತೀನಿ. ಸರಿ ಆಯ್ತು, ನಾನು ಹೊರಡ್ಬೇಕು, ಬೇಕು ಕೊಡು ಶಿವಾನಿ. ತ್ರಿಶೂಲ್, ನಿನ್ ತಲಹಟ ಮಾತನ್ನ ನಿಲ್ಲಿಸ್ತೀಯಾ? ಎಲ್ಲಿಗೆ ಹೋಗ್ತಿದ್ಯಾ ನೀನು? ನೀನು ಶಿವಾನಿ, ಗಂಡ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ಹೋಗೋ ಕೆಲಸ ಆಗೋದಿಲ್ಲ ಅಂತ ಗೊತ್ತಲ್ವಾ ನಿನ್ಗೆ? ಗೊತ್ತಾಗ್ದೆ ಕೇಳಿದ್ಯಾ? ಗೊತ್ತಿದ್ದೆ, ಕೇಳ್ದೆ. ಇವತ್ತಿಂದ ನೀನ್ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ. ಯಾಕೆ? ಕಾರಣ ಎಲ್ಲ ಕೇಳ್ಬೇಡ, ಹೋಗೋ ಹಾಗಿಲ್ಲ ಅಷ್ಟೇ. ಶಿವಾನಿ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಕೆಲಸಗಳಿದೆ, ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ಸೈಟ್ ವಿಸಿಟ್ ಮಾಡ್ತಾ ಇದ್ರೆ ಅಪ್ಪ ಬೈತಾರೆ ಶಿವಾನಿ. ನಾನು ಹೋಗ್ಲೇಬೇಕು, ಹೋಗ್ತೀನಿ. ಶಿವಾನಿ ಸ್ವಲ್ಪ ವೀಕ್ ಇರುತ್ತೆ, ನೋಡ್ಕೊಂಡು. ತ್ರಿಶೂಲ್, ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯೋ ಇಲ್ವೋ? ನಿಂಗ್ ಇಲ್ಲ. ತ್ರಿಶೂಲ್, ಏನ್ ಮಾಡ್ದೆ ನೀನು? ನಾನೇನ್ ಮಾಡ್ದೆ? ನನ್ ಕೈ ಹಿಡ್ಕೊಂಡು ಯಾಕೆ ಹೇಳ್ದೆ? ನೀನ್ಯಾಕಂತ ಹೇಳಿದೆ? ಕೋಪ ಬಂತು, ನನಗೆ ಪ್ರೀತಿ ಬಂತು. ಯಾಕದ್ ಕೊಟ್ಟೆ ನನ್ಗೆ? ಏನ್ ಕೊಟ್ಟೆ? ಅದೇ ಅದು. ಅದು ಅಂದ್ರೆ ಏನ್ ಶಿವಾನಿ? ನೋಡು, ಸುಮ್ನೆ ನನಗೆ ರೇಗಿಸ್ಬೇಡ. ಪ್ರೀತಿ ನನ್ ಕೇಳಿಸ್ಬೇಡ. ಏನ್ ಮಾಡ್ತೀಯ? ನೀನೇನ್ ಮಾಡ್ತೀಯ? ನನ್ ಕುದ್ಬಿಡ್ತೀನಿ. ನಾನು ಮುದ್ದು ಮಾಡ್ತೀನಿ. ನೋಡು, ಇಷ್ಟೊತ್ತು ಸಮಾಧಾನದಿಂದ ಹೇಳ್ದೆ, ಈಗ ಆದೇಶ ಮಾಡ್ತಾ ಇದ್ದೀನಿ, ನೀನು ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ ಅಷ್ಟೇ. ಓಕೆ ಆಯ್ತು, ಎಲ್ಲಿಗೆ ಹೋಗೋದಿಲ್ಲ. ಅವಾಗ್ಲೇ ನಾನು ನಿಂಗೆ ಕೊಟ್ಟಲ್ಲ, ಅದನ್ನ ವಾಪಸ್ ಕೊಟ್ಬಿಡು, ಇಲ್ಲೇ ಇರ್ತೀನಿ. ಏನು? ಏ ಶಿವಾನಿ, ಅದು ಅದು ಅಂತ ಇದ್ದಲ್ಲ, ಅದನ್ನ ನನಗೆ ವಾಪಸ್ ಕೊಟ್ಬಿಡು. ತ್ರಿಶೂಲ್, ನಿನ್ನ ಏ ಶಿವಾನಿ, ಶಿವಾನಿ, ಅಯ್ಯೋ, ಗಂಡನ ಮೇಲೆ ಎಷ್ಟು ಪ್ರೀತಿ ತೋರಿಸ್ತಾಳೆ ಹೆಂಡತಿ. ಇಷ್ಟು ಪ್ರೀತಿ ತೋರಿಸೋ ಹೆಂಡತಿ ಇರ್ಬೇಕಾದ್ರೆ ಗಂಡ ಮನೆ ಬಿಟ್ಟೆಲ್ಲಾದ್ರೂ ಆಚೆ ಹೋಗಕ್ ಸಾಧ್ಯನಾ? ಚಾನ್ಸೇ ಇಲ್ಲ. ಇವತ್ತು ತ್ರಿಶೂಲ್ಗೆ ಏನೇನ್ ಕಮಿಟ್ಮೆಂಟ್ ಇತ್ತು ಎಲ್ಲ ಕ್ಯಾನ್ಸಲ್. ಬಾಬಾ, ಶತ್ರು ಸಂಹಾರ ಯಜ್ಞ ಮಾಡಿ 2 ದಿವಸ ಆಯ್ತು. ನೀವು ನಾಗಿಣಿ ಆದಿಶೇಷನ್ ಬಗ್ಗೆ ಏನು ಹೇಳಲೇ ಇಲ್ಲ. ಏನಾದ್ರು ಸುಳಿವು ಸಿಕ್ತಾ? ಇಲ್ಲ, ಯಾವ ಸುಳಿವು ಗೋಚರಿಸಿಲ್ಲ. ಬಾಬಾ,
ಹಾಗಾದ್ರೆ ಇಚ್ಛಾಧಾರಿ ನಾಗಗಳ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಎಷ್ಟು ದಿನ ಕಾಯ್ಬೇಕು? ಆದಿಶೇಷ ಮತ್ತು ಇಚ್ಛಾಧಾರಿ ನಾಗಿಣಿಯನ್ನು ಹುಡುಕೋದು ಅಷ್ಟು ಸುಲಭವಲ್ಲ. ಹಾಗಾದ್ರೆ ನಮ್ಮ ಮುಂದಿನ ನಡೆ? ನೀನೀಗ ಇಚ್ಛಾಧಾರಿ ನಾಗಗಳ ಬಗ್ಗೆ ಯೋಚಿಸುವ ಸಮಯವಲ್ಲ. ನಿನ್ನ ಮುಂದೆ ಬೇರೆ ಸವಾಲೇ ಇದೆ. ನೀನದಕ್ಕೆ ಸಜ್ಜಾಗಬೇಕು. ಸವಾಲ ನನಗ? ಹೌದು. ಇನ್ನು 2 ದಿನ ಕಳೆದರೆ ಅಮಾವಾಸ್ಯೆ. ಆಷಾಢ ಕಳೆದು ಬರುತ್ತಿರುವ ಮೊದಲನೇ ಅಮಾವಾಸ್ಯೆ. ನಾಗಮಣಿ ತನ್ನ ಶಕ್ತಿಯನ್ನು ಪಸರಿಸುವ ದಿನ ಅದು. ಆ ನಾಗಮಣಿ ಶಕ್ತಿಯನ್ನು ನೀನು ಪಡೆದುಕೊಳ್ಳಬೇಕು. ಏನು, ನಾಗಮಣಿಯಿಂದ ಶಕ್ತಿ ಬರುತ್ತಾ? ಹೌದು. ಬಹಳ ಮುಖ್ಯವಾದ ಶಕ್ತಿ. ಅದೆಷ್ಟೋ ಸಂವತ್ಸರಗಳ ನಂತರ ನಾಗಮಣಿ ತನ್ನ ಶಕ್ತಿಯನ್ನು ಹೊರಹೊಮ್ಮಿಸುತ್ತದೆ. ಆ ಶಕ್ತಿ ನಿನ್ನ ಪಾಲಾದರೆ ನೀನು ಅಮರನಾಗುತ್ತೀಯಾ? ನಾಗಮಣಿ ನಿನ್ನ ಪಾಲಾಗುವುದು ಖಚಿತ. ಏನ್ ಹೇಳ್ತಾ ಇದ್ದೀರಾ ಬಾಬಾ? ಈ ಶಕ್ತಿ ಪಡ್ಕೊಂಡ್ರೆ ನಾಗಮಣಿ ನಂಪಾಲಾಗತ್ತಾ? ಮತ್ತೆ ಆ ಇಚ್ಛಾಧಾರಿ ನಾಗಗಳು ಅವುಗಳನ್ನೇನ್ ಮಾಡೋದು ಬಾಬಾ? ನಾಗಮಣಿಯ ಶಕ್ತಿ ನಿಮ್ಮ ಪಾಲಾದರೆ ಇಚ್ಛಾಧಾರಿ ನಾಗಗಳ ಬಗ್ಗೆ ನೀವು ಚಿಂತಿಸುವ ಅಗತ್ಯವಿಲ್ಲ. ಆ ಶಕ್ತಿಯು ಆದಿಶೇಷ ಮತ್ತು ಅವನ ಪ್ರೇಯಸಿಯನ್ನು ನಿಮ್ಮ ಬಳಿಗೆ ಕರೆದು ತರುತ್ತದೆ. ನಾಗಮಣಿಯಿಂದ ಹೊರಹೊಮ್ಮುವುದು 3 ಶಕ್ತಿ: ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಮತ್ತು ಅಮರತ್ವ ಶಕ್ತಿ. ಈ 3 ನಿನ್ನಲ್ಲಿ ಐಕ್ಯವಾಗಬೇಕು. ಅದಕ್ಕೆ ನಾನೇನ್ ಮಾಡ್ಬೇಕು ಬಾಬಾ? ಈಗಿಂದಲೇ ನೀನು ಸನ್ನದ್ಧನಾಗಬೇಕು. ಆ ಇಚ್ಛಾಧಾರಿ ನಾಗಗಳ ಯೋಚನೆ ಬಿಟ್ಟು ಧ್ಯಾನ ಮಂತ್ರ ಪಠನೆಯಲ್ಲಿ ಗಮನ ಹರಿಸಬೇಕು. ನಿನ್ನ ಮನಸ್ಸನ್ನು ನಿನ್ನ ಹಿಡಿತದಲ್ಲೇ ಇಟ್ಟುಕೊಳ್ಳಬೇಕು. ಅನ್ಯ ವಿಚಾರಗಳು ಬಾರದಂತೆ ಗಮನ ಹರಿಸಬೇಕು. ಆಯ್ತು ಬಾಬಾ, ಖಂಡಿತ ಮಾಡ್ತೇನೆ. ಜೈ ಮಹಾಕಾಲ. ದಿಗ್ವಿಜಯ, ಅಮಾವಾಸ್ಯೆಗೆ ಇರುವುದು ಇನ್ನೆರಡೇ ದಿನ. ನೆನಪಿರಲಿ. ತಯಾರಾಗ್ತೀನಿ ಬಾಬಾ. ತ್ರಿಶೂಲ್ ನಾನು ನಿಜ ಶಿವಾನಿ, ನಾನು ನಿಜ ತ್ರಿವೇಣಿ. ಯಾರು ನೀವೆಲ್ಲ? ಯಾಕೆ ನನ್ನ ಹೀಗೆ ಕಾಡಿಸ್ತಾ ಇದ್ದೀರಾ? ಶಿವಾನಿ, ಶಿವ್ರ ಮಾತೆಲ್ಲ ಕೇಳ್ಬೇಡ. ನಾನು ಶಿವಾನಿ, ತ್ರಿಶೂಲು. ಶಿವಾನಿ ನಿಜವಾಗ್ಲೂ ನಾನು ನೋಡು ಒಂದ್ಸತಿ, ನಿನಗೆ ಗೊತ್ತಾಗತ್ತೆ. ತ್ರಿಶೂಲ್ ನಾನು ನಿಜ ತ್ರಿವಿಕ್ರಮ್. ನಾನು ತ್ರಿಶೂಲ್. ನಂಬು ಶಿವಾನಿ. ಶಿವಾನಿ ತ್ರಿಶೂಲ್ ನಾನು. ನೀನು ದಯವಿಟ್ಟು ಹೇಳ್ತಾ ಇನ್ ಕೇಳು, ಯಾರ ಮಾತು ಕೇಳ್ಬೇಡ. ನಾನೇ ತ್ರಿಶೂಲು. ಮಾಯಾ, ಹೇಳಿದ್ಯಾ? ನನ್ನ ಯಾಕೆ ಹೀಗೆ ಕಾಡಿಸ್ತಾ ಇದ್ಯಾ? ಯಾಕೆ ಬಚ್ಚಿಟ್ಕೊಂಡು ಆಟ ಆಡ್ತಾ ಇದ್ಯಾ? ಧೈರ್ಯ ಇದ್ರೆ ನನ್ನ ಎದುರುಗಡೆ ಬಾ ಮಾಯಾ. ತಲೆ ಸುತ್ತಾ ಇದೆಯಾ ಶಿವಾನಿ? ಹುಚ್ಚಿಡಿತಾ ಇದೆಯಾ ಶಿವಾನಿ? ಕಾಡಿಸ್ತಾ ಇದೀನಿ ಅನ್ನಿಸ್ತಾ ಇದೆಯಾ ಶಿವಾನಿ? ಇಷ್ಟಕ್ಕೆ ಭಯ ಪಟ್ಟು ಹಿಂದೆ ಸರಿತಾ ಇದೆಯಾ ಶಿವಾನಿ? ನಿಂಗೆ ಛಲ ಹಠ ಜಾಸ್ತಿ ಅಲ್ವಾ? ಸುಲಭವಾಗಿ ಆದಿಶೇಷನ ಮರ್ತೋಗ್ತ್ಯಾ? ಅವನನ್ನ ಬಿಟ್ಕೊಟ್ಬಿಡ್ತ್ಯಾ? ಯಾಕೆ ಶಿವಾನಿ? ಆದಿಶೇಷ ಬೇಡ್ವಾ ನಿನ್ಗೆ? ಮಾತಾಡು ಶಿವಾನಿ, ಮಾತಾಡು. ನಿಲ್ಸು. ಮಾಯಾ, ನೀನ್ ತಪ್ಪು ಮಾಡ್ತಿದ್ಯಾ. ನಾಗಲೋಕದವರ ಶಕ್ತಿನ ದುರುಪಯೋಗ ಪಡ್ಕೋತಿದ್ಯಾ. ಇದು ತಪ್ಪು ಮಾಯಾ. ನಾಗಲೋಕದವ್ರಿಗೆ ಆ ಪರಮೇಶ್ವರ ಶಕ್ತಿನ ಕರುಣಿಸಿರೋದು ಲೋಕ ಕಲ್ಯಾಣಕ್ಕೆ, ಆತ್ಮ ರಕ್ಷಣೆಗೆ. ನನ್ನ ಪಾಲಿಗೆ ನನ್ನ ಕಲ್ಯಾಣವೇ ಲೋಕ ಕಲ್ಯಾಣ. ನಿನ್ನ ಸೋಲು ನನಗೆ ರಕ್ಷಣೆ. ಯುದ್ಧ ಹೋರಾಟ ಯಾವತ್ತಿದ್ರು ಧರ್ಮದ ಹಾದಿಯಲ್ಲಿರ್ಬೇಕು, ಅಧರ್ಮದ ಹಾದಿಯಲ್ಲ. ಧರ್ಮ ಧರ್ಮ ಇದೆಲ್ಲ ನನ್ ಚೌಕಟ್ಟಲ್ಲಿ ಬರಲ್ಲ ಶಿವಾನಿ. ಇದು ಸಾಮ್ರಾಜ್ಯಕ್ಕಾಗಿ ಹೋರಾಡ್ತಾ ಇರೋ ಯುದ್ಧ ಅಲ್ಲ, ಆದಿಶೇಷನಿಗಾಗಿ ಹೋರಾಡ್ತಾ ಇರೋ ಯುದ್ಧ. ಸ್ವಾರ್ಥದ ಯೋಚನೆ ಮಾಡ್ಬೇಡ. ನಾಗಲೋಕದ ನಿಯಮಗಳನ್ನ ಮೀರಿ ಹಾಗೆ ತ್ರಿಶೂಲ್, ನಿನಗೆ ಒಂದು ಸರಿ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ ಅಲ್ವಾ? ನನಗೆ 1 ನಿಮಿಷ ಒಂಟಿಯಾಗಿರೋದಕ್ಕೆ ಬಿಡೋದೇ ಇಲ್ಲ ತ್ರಿಶೂಲ್. ನೀನು
ಒಂದು ಕ್ಷಣ ನನ್ನ ಎದುರಿಗೆ ಕಾಣಿಸ್ಕೋಬೇಡ, ಇಲ್ಲಿಂದ ಆಚೆ ಹೋಗು. ಇದೇನೋ ಶಿವಾನಿ ನಿನ್ನ ಡೈಲಾಗು? ಯಾವಾಗ್ಲೂ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆಲ್ಲ ಬಾಯ ಎಲ್ಲ ಇದೆ ಶಿವಾನಿ. ಯಾರ ನಿನ್ನ ರೇಂಜಿಗೆ ನಿನ್ನಷ್ಟು ಎಕ್ಸ್ಪ್ರೆಷನ್ಸ್ ಕೊಡಕ್ ಆಗದೆ ಇದ್ರು ಒಂದು ತಕ್ಕ ಮಟ್ಟಕ್ಕೆ ಮಾಡಿದೀನಿ. ಹೆಂಗೆ ಹೇಳ್ದೆ? ಚೆನ್ನಾಗಿ ಹೇಳ್ದ? ನನಗೆ ಗೊತ್ತು ಶಿವಾನಿ, ನನಗೆ ಹೊಗಳಕ್ಕೆಲ್ಲ ಬರಬೇಡ, ನಂಗೆ ತುಂಬಾ ನಾಚಿಕೆ ಆಗುತ್ತೆ. ನಾನು ಚಿಕ್ಕ ವಯಸ್ಸಿಂದನೇ ತುಂಬಾ ಟ್ಯಾಲೆಂಟೆಡ್, ಇನ್ನೂ ಏನೇನೇನೇನೋ ಟ್ಯಾಲೆಂಟ್ ಇದೆ ಗೊತ್ತಾ ನಿಂಗೆ? ಸಾರಿ ಶಿವಾನಿ, ನಿನ್ನ ಮನಸ್ಸಲ್ಲಿ ಏನೋ ಕೊರಗಿದೆ ಅಂತ ನನಗೆ ಗೊತ್ತು. ಅದನ್ನ ಆಚೆ ತರ್ಸಕ್ಕೆ ಪ್ರಯತ್ನ ಪಡ್ತಾ ಇನ್ನಷ್ಟೇ. ನೀನು ನನಗೆ ಯಾವ ಉದ್ದೇಶಕ್ಕೆ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನಿನ್ನ ಮಾತು ಮೀರಿ ನಾನು ಎಲ್ಲಿಗೂ ಹೋಗಲ್ಲ ಶಿವಾನಿ. ನೀನು ನನಗೆ ಒಂದು ಕೆಲಸನ ಹೇಳಿದ್ರು ಮಾಡ್ತೀನಿ, ಹೇಳ್ದಿದ್ರು ಮಾಡ್ತೀನಿ, ಆದ್ರೆ ನಿನ್ನ ಮನಸ್ಸಲ್ಲಿ ಏನೋ ಕೊರಗಿದೆ, ಅದಂತೂ ಗೊತ್ತು. ಏನದು ಹೇಳು ಶಿವಾನಿ, ಪ್ಲೀಸ್. ಏನಂತ ಹೇಳ್ಕೊಳ್ಳಿ, ನನ್ನ ಆದಿಶೇಷ ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ, ಜನ್ಮ ಜನ್ಮಾಂತರದ ಪ್ರೀತಿ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ. ಯಾಕೆ ಶಿವಾನಿ, ಹೇಳ್ಕೊಳಕ್ ಇಷ್ಟ ಇಲ್ವಾ? ತ್ರಿಶೂಲ್, ಫೋರ್ಸ್ ಮಾಡಲ್ಲ ಶಿವಾನಿ, ನಿನ್ನ ಭಾವನೆಗಳಿಗೆ ನಾನು ಬೆಲೆ ಕೊಡ್ತೀನಿ. ನೀನು ನನಗೆ ಬೈತೀಯಾ, ರೇಗ್ತೀಯಾ, ಎಷ್ಟು ಕೋಪ ಮಾಡ್ಕೋತೆ ನನ್ನ ಮೇಲೆ, ಆದ್ರೂ ನಿನ್ನ ದೂರ ಮಾಡ್ಕೋಬೇಕು ಅಂತ ನನ್ಗೆ ಯಾವತ್ತೂ ಅನ್ಸಲ್ಲ. ಯಾಕಂದ್ರೆ ಯು ಆರ್ ಮೈ ಸೋಲ್ ಶಿವಾನಿ, ನನ್ನ ಆತ್ಮ, ನನ್ನ ಆತ್ಮ, ನನ್ನ ಆತ್ಮ. ನಿನ್ ಮೇಲೆ ನಾನು ಕೋಪ ಮಾಡ್ಕೊಂಡು ನಿನ್ನ ದೂರ ಮಾಡ್ಕೊಂಡ್ಬಿಟ್ರೆ ನನ್ನನ್ನು ನಾನೇ ದೂರ ಮಾಡ್ಕೊಂಡಾಗಲ್ವಾ ಶಿವಾನಿ? ನೀನ್ ಖುಷಿಯಾಗಿರ್ಬೇಕು, ಅದಕ್ಕೆ ಯಾವಾಗಲೂ ನಿನ್ನನ್ನು ಹೇಗಾದ್ರೂ ನಗ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನಾನು ನಿನ್ನನ್ನು ನಗ್ಸೋ ಫ್ರೆಂಡು ಹೌದು, ಪ್ರೀತಿಸೋ ಗಂಡನೂ ಹೌದು. ನೀನು ನನ್ನ ಅರ್ಧಾಂಗಿ ಶಿವಾನಿ. ಅರ್ಧಾಂಗಿ ಅಂದ್ರೆ ಬರೀ ಹೆಂಡತಿ ಮಾತ್ರ ಅಲ್ಲ, ಕಷ್ಟ, ಸುಖ, ನೋವು, ನಲಿವು ಇದೆಲ್ಲದರಲ್ಲೂ ನಾನು ಸಹಭಾಗಿಯಾಗಿರ್ಬೇಕು ಅಂತ. ಶಿವಾನಿ, ನಾನು ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ಏಳೇಳು ಜನ್ಮಕ್ಕೂ ನಾವಿಬ್ಬರು ಪತಿಪತ್ನಿಯರಾಗಿರಬೇಕು. ಸೃಷ್ಟಿಯ ಕೊನೆಯವರೆಗೂ ನಮ್ಮಿಬ್ಬರ ಪ್ರೀತಿ ಅಮರವಾಗಿರಬೇಕು. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣೆ ನೆರಳಾಗುತ್ತೀನಿ. ಹೆಸರಿಲ್ಲದಿರೋ ಬಂಧವೇ ಜನ್ಮಾಂತರದ ಬಂಧುವೆ. ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು, ಆರಾರು ಆರಿರಾರು. ಮಲಗೆ ಮಲಗೆ ಗುಬ್ಬಿ ಮರಿ, ಕೊಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ. ನನ್ನ ಅಸ್ತ್ರ ನಾಶವಾಯಿತು. ಯಾವುದೋ ಶಕ್ತಿ ನನ್ನ ಅಸ್ತ್ರವನ್ನು ತಡೆಯುತ್ತಿದೆಯಲ್ಲ, ನಾನು ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ. ಮತ್ತೊಮ್ಮೆ ಮಂತ್ರ ಪ್ರಯೋಗ ಮಾಡುತ್ತೇನೆ.
ಹೋಗು, ಎದುರಾಗುವ ಎಲ್ಲ ಶಕ್ತಿಗಳನ್ನು ನಾಶ ಮಾಡಿ ಅವರನ್ನು ಹುಡುಕಿತ. ಇದು ವಿಫಲವಾಯ್ತಾ? ಶಿವಾನಿ ನನ್ನಿಂದ ರಕ್ಷಣೆ ಪಡೆಯಲು ಯಾವುದೋ ಬೇರೆ ಶಕ್ತಿಯನ್ನು ಉಪಯೋಗಿಸಿ ರಕ್ಷಾ ಕವಚವನ್ನು ಸೃಷ್ಟಿಸಿದ್ದಾಳೆ. ಆ ಕವಚ ನನ್ನೆಲ್ಲ ಶಕ್ತಿಗಳನ್ನು ತಡೆಯುತ್ತಿದೆ. ಏನು ಮಾಡಲಿ, ಏನು ಮಾಡಲಿ? ನಾನೀಗ ಕೈ ಚೆಲ್ಲಿ ಕುಳಿತರೆ ತ್ರಿಶೂಲೆ ಆದಿಶೇಷನೆಂದು ಶಿವಾನಿಗೆ ತಿಳಿಯುತ್ತದೆ. ನಾಡಿದ್ದು ಬರುವ ಅಮಾವಾಸ್ಯೆ ಮುಂಚೆ ನಾನು ಆದಿಶೇಷನನ್ನು ಸಂಹಾರ ಮಾಡಬೇಕು. ಇಲ್ಲವಾದಲ್ಲಿ ನನಗೆ ಉಳಿಗಾಲವಿಲ್ಲ. ಬರುವ ಅಮಾವಾಸ್ಯೆ ಮುಂಚೆ ಶಿವಾನಿಯ ಬಣ್ಣವನ್ನು ಬಯಲು ಮಾಡಬೇಕು. ಅವಳನ್ನು ಸರ್ವನಾಶ ಮಾಡಬೇಕು. ಶಿವಾನಿ, ತ್ರಿಶೂಲ್ ತ್ರಿವಿಕ್ರಮನನ್ನು ನನ್ನಿಂದ ಮರೆಮಾಚಿದರೆ ನೀನು ಗೆಲ್ಲಬಹುದು ಅಂದುಕೊಂಡಿದ್ದೀಯಾ? ಅದು ಅಸಾಧ್ಯ. ನಿನ್ನನ್ನು ಸಂಕಷ್ಟಕ್ಕೆ ಸಿಲುಕಿಸುವ ವಿಧಾನ ನನಗೆ ಗೊತ್ತಿದೆ. ನೀನೇ ನಾಗಿಣಿ ಎಂದು ಮನೆಯವರ ಬಳಿ ಹೇಳಿದರೆ ನಿನ್ನ ಕತೆ ಮುಗಿತು. ಭೈರವ ಬಾಬಾನೊಂದಿಗೆ ನಾನು ಕೈ ಜೋಡಿಸಿ ನಿನ್ನ ಸಂಹಾರವನ್ನು ಮಾಡುತ್ತೇನೆ. ಆ ಕೆಲಸವನ್ನು ನಾನು ಈಗಲೇ ಮಾಡುತ್ತೇನೆ. ಅಂಕಲ್, 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 ಮತ್ತೆ ಬಂದೆ? ಅದು ತ್ರಿವಿಕ್ರಮ್ ಮತ್ತೆ ತ್ರಿಶೂಲ್ ಕತೆ ಮುಗ್ದೋಯ್ತು. ಅವರಿಬ್ರು ಪ್ರಾಣನು ಅಪಾಯದಲ್ಲಿದೆ. ಅವರಿಬ್ರು ನೀವೇ ಕಾಪಾಡ್ಬೇಕು. ಏನಮ್ಮ ಹೇಳ್ತಾ ಇದೀಯಾ? ಅವ್ರಿಗೇನಾಯ್ತು? ಅಜ್ಜಿ, ಅವ್ರ ಪ್ರಾಣಕ್ಕೆ ಕಂಟಕ ಇದೆ. ಇದ್ದಕ್ಕಿದ್ದಾಗ ಅವ್ರಿಗೇನಾಯ್ತು? ಅವ್ರು ಎಲ್ಲಿದ್ದಾರಂತೆ ಗೊತ್ತಾ ನಿನ್ಗೆ? ಗೊತ್ತಾಗಿಲ್ಲ, ಆದ್ರೆ ಅವರು ತೊಂದ್ರೆಲಿರೋದಂತೂ ಸತ್ಯ. ನೀನೇನ್ ಹೇಳ್ತಿದ್ಯೋ ನಮಗೊಂದು ಅರ್ಥ ಆಗ್ತಿಲ್ಲ. ಯಾರಿಂದ ಈ ಮನೇನ ಕಾಪಾಡ್ಬೇಕಂತಿದಿರೋ ಅವ್ರ ಜೊತೆಗೇನೆ ಈ ಮನೆ ಮಕ್ಕಳನ್ನ ಕಳ್ಸ್ಕೊಟ್ಟಿದ್ದೀರಲ್ಲ. ನೀನ್ ಏನೇನೋ ಮಾತಾಡ್ಬೇಡ. ತ್ರಿಶೂಲ್ ತ್ರಿವಿಕ್ರಮ್ ಹೋಗಿರೋದು ಶಿವಾನಿ ಜೊತೆ. ಅವಳೇ ಮನೆ ಕಂಟಕ ಆಗಿರೋದು. ಶಿವಾನಿ ನೀವ್ ಅನ್ಕೊಂಡಾಗೆ ಸಾಮಾನ್ಯದವಳಲ್ಲ. ಅವಳು ಇಚ್ಛಾದಾರಿ ನಾಗಿಣಿ. ಏನು? ಶಿವಾನಿ ನಾಗಿಣಿನ? ಮಾಯಾ, ಸ್ಟಾಪ್ ದಿಸ್ ನಾನ್ಸೆನ್ಸ್. ಆವತ್ ಬಂದೆ ಈ ಮನೇಲಿ ನಾಗಿಣಿ ಇದ್ದಾಳೆ ಅಂದೆ. ಇವತ್ ಬಂದು ಶಿವಾನಿನೇ ನಾಗಿಣಿ ಅಂತ ಇದೆಯಾ? ಯಾಕೆ? ಶಿವಾನಿ ಮೇಲೆ ಏನಾದ್ರು ದ್ವೇಷನಾ ನಿನಗೆ? ನಂಗ್ ಯಾವ ದ್ವೇಷನೂ ಇಲ್ಲ ಅಂಕಲ್. ನಾನ್ ಹೇಳ್ತಾ ಇರೋದು ಸತ್ಯ. ಶಿವಾನಿನೇ ನಾಗಿಣಿ. ನಮ್ಮನೆ ಸೊಸೆ ಬಗ್ಗೆ ಆರೋಪ ಮಾಡ್ತಾ ಇದೆಯಲ್ಲ, ಎಷ್ಟು ಧೈರ್ಯ ನಿನಗೆ? ಅವಳು ನಾಗಿಣಿ ಅನ್ನೋದಕ್ಕೆ ನಿನ್ನ ಹತ್ರ ಸಾಕ್ಷಿ ಇದೆಯಾ? ಸಾಕ್ಷಿ ಇದೆ. ಏನ್ ಸಾಕ್ಷಿ ಇದೆ? ತೋರ್ಸು ಅದನ್ನ. ನನ್ ಮಾತೇ ಸಾಕ್ಷಿ. ಕಣ್ಣಾರೆ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಶಿವಾನಿನೇ ನಾಗಿನಿ ಅಂತ ಬರೀ ಬಾಯಿ ಮಾತ್ನಲ್ಲೇ ಸಾಬೀತ್ ಮಾಡಕ್ ನೋಡ್ತಾ ಇದೆಯಲ್ಲ, ಏನ್ ನಿನ್ ಉದ್ದೇಶ? ಈ ಮನೆಗೆ ಒಳ್ಳೇದಾಗ್ಬೇಕು ಅನ್ನೋದೇ ನನ್ನ ಉದ್ದೇಶ. ನನ್ಗೇನು ಗೊತ್ತಿಲ್ಲದೆ ಮಾತಾಡ್ತಾ ಇದೀನಿ ಅನ್ಕೋಬೇಡಿ. ನನ್ಗೆಲ್ಲ ಗೊತ್ತಿದೆ. ಏನ್ ಗೊತ್ತಿದೆ ನಿನಗೆ? ಅದೇನ್ ಗೊತ್ತಿದೆ ಹೇಳು. 14 ವರ್ಷ ನಾಗಿಣಿನ ದಿಗ್ಬಂಧನ ಮಾಡಿದ್ದು ಸುಳ್ಳ? ಹೇಳಿ, ಮಾತಾಡಿ. ಪ್ರತಿದಿನ ನಾಗಿಣಿ ಈ ಮನೆ ಸುತ್ತಮುತ್ತ ಓಡಾಡ್ತಾ ಇರೋದು ಸುಳ್ಳ? ಅದಕ್ಕಾಗಿ ನೀವು ಯಾಗ ಮಾಡ್ಸಿರೋದು ಸುಳ್ಳ? ಯಾಕೆ ಎಲ್ರು ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ, ನೀವ್ ಮಾತಾಡಿ ಅಂಕಲ್. ಹೇಳಿ, ಮಾತಾಡಿ. ಇದೆಲ್ಲ ಹೇಗ್ ಗೊತ್ತು ನಿನ್ಗೆ? ನನಗೆಲ್ಲ ಗೊತ್ತು. ಅತ್ತಿಗೆ ಬಗ್ಗೆ ಇನ್ನೇನ್ ಗೊತ್ತು ನಿಮ್ಗೆ? ಶಿವಾನಿ ಈ ಮನೆಗೆ ಸೊಸೆಯಾಗಿ ಬಂದಿರೋದೆ ಬೇರೆ ಉದ್ದೇಶ ಇಟ್ಕೊಂಡು. ಅಂದ್ರೆ ಶಿವಾನಿ ಆದಿಶೇಷ ಯಾರೆಂಬುದು ನಿನಗೆ ಗೊತ್ತಿದೆ ಅಲ್ಲವೇ? ಹಾ, ಗೊತ್ತಿದೆ. ಹೇಳು, ಯಾರು ಆದಿಶೇಷ? ನನಗೆ ಈಗಲೇ ತಿಳಿಯಬೇಕು. ಇನ್ನೇ ಕೇಳ್ತಾ ಇರೋದು ಹೇಳು. ಯಾರು ಆದಿಶೇಷ? ಎಲ್ಲಿದ್ದಾನವನು? ನೀನ್ ನೋಡಿದ್ಯಾ ಅವನ್ನ? ಈಗಲೇ ತೋರ್ಸು, ತೋರ್ಸು. ಅವನು ನಿಮ್ಮ ಮನೇಲೇ ಇದ್ದಾನೆ. ಏನು? ನಮ್ಮನೇಲಿದ್ದಾನ?
ಯಾರದು ಯಾರದು ಹೇಳು. ನಿಮ್ಮ ಮಗ. ನನ್ ಮಗನ ನನ್ ಮಗನ ನನ್ ಮಗನ ತ್ರಿವಿಕ್ರಮನ ಅಥವಾ ತ್ರಿಶೂಲ ಸರಿಯಾಗಿ ಹೇಳು. ಏಕೆ ಸುಮ್ಮನೆ ನಿಂತಿರುವೆ? ಅವನು ಯಾರೆಂಬುದನ್ನು ಹೇಳು. ನೀನಾಗೆ ಬಾಯ್ ಬಿಡ್ತೀಯಾ ಇಲ್ಲ ನಮ್ಮ ರೀತಿಯಲ್ಲಿ ಬಾಯ್ ಬಿಡಿಸ್ಬೇಕಾ? ಹೇಳು, ಅವನೆಲ್ಲಿದ್ದಾನಂತ ಹೇಳು. ಹೇಳು ಮಾಯಾ, ಮಾತಾಡು. ಯಾಕೆ ಬಾಯ್ ಮುಚ್ಕೊಂಡಿದ್ಯಾ? ಬಾಯ್ ಬಿಡು ಮಾಯಾ, ಹೇಳು. ತ್ರಿವಿಕ್ರಮನ ತ್ರಿಶೂಲ ಹೇಳು. ಹೇಳು ಯಾರು? ಹೇಳು ಮಾಯಾ. ಹೇಳು ಮಾಯಾ. ಯಾಕೆ ಸುಮ್ಮನೆ ನಿನ್ನೆ ಕೇಳ್ತಾ ಮಾಯಾ, ಬಾಯ್ ಬಿಡು. ಕೇಳ್ತಾ ಇರೋದು ಯಾರು? ಹೇಳು ಹೇಳು. ಬಾಯ್ ಬಿಡು. ಹೇಳು ಮಾಯಾ. ಹೇಳು ಹೇಳು ಯಾರು ಅಂತ ಹೇಳು. ಮಾತಾಡು, ಸತ್ಯ ಹೇಳು. ತ್ರಿಶೂಲ, ತ್ರಿವಿಕ್ರಮ, ನಿನ್ನೆ ಕೇಳ್ತಾ ಇರೋದು. ಮಾತಾಡು. ತ್ರಿವಿಕ್ರಮ, ಹೇಳು. ಹೇಳು 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 ಯಾರು ಅಂತ. ಯಾರು ಅಂತ ಹೇಳು. ಹೇಳು. ತ್ರಿವಿಕ್ರಮ, ತ್ರಿಶೂಲ, ಹೇಳು ಯಾರು ಅಂತ ಹೇಳು. ನಿನ್ನೆ ಕೇಳ್ತಾ ಇರೋದು. ಮಾತಾಡು. ಶಿವಾನಿ, ನೀನಾ? ನೀನು ನನ್ನನ್ನ ಸೋಲಿಸ್ಬೇಕು ಅಂತ ಇಷ್ಟೆಲ್ಲ ಶಕ್ತಿಗಳನ್ನ ಪಡ್ಕೊಂಡು ಬಂದಿರುವಾಗ ಕನಿಷ್ಠ ಪಕ್ಷ ನಾನು ನಿನಗೆ ನನ್ನ ಶಕ್ತಿನ ಸ್ವಲ್ಪನಾದ್ರೂ ಪರಿಚಯಿಸ್ಬೇಕಲ್ವಾ? ನೀನು ಹೇಳಿ, ನೀವು ನಾಗಿಣಿನ ದಿಗ್ಬಂಧನ ಮಾಡಿದ್ದು ಸುಳ್ಳ? ನಿನಗದೆಲ್ಲ ಹೇಗೆ ಗೊತ್ತು? ನನ್ಗೆಲ್ಲ ಗೊತ್ತು. ಅದಕ್ಕೆ ಬಗ್ಗೆ ಇನ್ನೇನ್ ಗೊತ್ತು ನಿನ್ಗೆ? ಈ ಮನೆಗೆ ಅವಳು ಸೊಸೆಯಾಗಿ ಬಂದಿರೋದೆ ಬೇರೆ ಉದ್ದೇಶ ಇಟ್ಕೊಂಡು. ಶಿವಾನಿ ನಾಗಿನಿನ ನಾಗಲೋಕದವಳ? ಹೌದು, ಅವಳು ನಾಗಲೋಕದವಳೆ. ಇದನ್ನ ನೀನು ಸಾಬೀತ್ ಮಾಡ್ತೀಯಾ? ಯಾಕೆ ಮಾಯ ಹಾಗೆ ನೋಡ್ತಿದ್ಯಾ? ನಿನಗಿದ್ ಯಾವ್ದನ್ನು ನಂಬೋಕಾಗ್ತಿಲ್ಲ ಅಲ್ವಾ? ಸದಾ ಒಳ್ಳೆದನ್ನ ಯೋಚನೆ ಮಾಡೋರ್ ಮನ್ಸಲ್ಲಿ ಸ್ವಲ್ಪನಾದ್ರೂ ಮೋಸದ ಯೋಚನೆ ಬಂದ್ರೆ ಅದನ್ನ ನಂಬೋದಕ್ಕೆ ಆಗಲ್ಲ. ಈಗ ನಿನಗಾಗ್ತಿರೋದು ಅದೇ ಅಲ್ವಾ? ಅಷ್ಟಕ್ಕೂ ನಾನ್ ಮಾಡಿರೋದು ಮೋಸ ಅಲ್ಲ, ನನ್ನವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಮಾಡಿರೋ ಸಣ್ಣ ಉಪಾಯ ಅಷ್ಟೇ. ನೀನು ಈ ಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಛೇ, ಬೇರೆಯವರು ಯಾವ ಮಟ್ಟದಲ್ಲಿ ನಿಂತಿದ್ದಾರೆ ಅನ್ನೋದನ್ನ ತೀರ್ಮಾನ ಮಾಡೋದಕ್ಕೂ ಮುಂಚೆ ನಾವು ನಿಂತಿರೋ ಜಾಗ ತುಂಬಾ ಮುಖ್ಯ ಆಗುತ್ತೆ ಮಾಯಾ. ನೀನ್ ಎಂದಿಗೂ ಮೇಲ್ಮಟ್ಟದಲ್ಲಿ ನಿಂತಿದ್ಯಾ ಅನ್ನೋದನ್ನ ಕಲ್ಪನೆ ಕೂಡ ಮಾಡ್ಕೋಬೇಡ ಮಾಯಾ. ಯಾಕಂದ್ರೆ ಮೇಲ್ಮಟ್ಟದಲ್ಲಿರೋರು ಗೆದ್ದಿರೋರು. ಗೆದ್ದಿರೋರು ಯಾವತ್ತು ತಲೆ ತಗ್ಸಿ ಕೆಳಗಿರೋರ್ ಬಗ್ಗೆ ಮಾತಾಡೋದಿಲ್ಲ. ಮಾತಾಡಿದ್ರು ಅವರು ಗೆದ್ದವರು ಅನ್ಸ್ಕೊಳ್ಳೋದಿಲ್ಲ. ಸೋಲಿನ ಅನುಭವ ಚೆನ್ನಾಗೇ ಆಗ್ತಿರೋ ಹಾಗಿದೆ. ನಿನ್ನ ಆಟನ ಇಲ್ಲಿಗೆ ನಿಲ್ಲಿಸ್ತೀಯೋ ಅಥವಾ ಶಿವಾನಿ ಮಾಯಾ? ಬೇಡ ಮಾಯಾ, ಈ ಕೋಪ ದ್ವೇಷ ಎಲ್ಲದನ್ನು ಬಿಟ್ಟು ನನ್ನ ಆದಿಶೇಷ ಯಾರು ಅನ್ನೋದನ್ನ ಮೊದಲು ಹೇಳು. ತ್ರಿವಿಕ್ರಮನೇ ನನ್ನ ಆದಿಶೇಷ ಅಲ್ವಾ? ಹೇಳು ಮಾಯಾ. ಇದು ಒಂದೇ ಒಂದ್ ಸತ್ಯನ ಹೇಳ್ಬಿಡು, ಉಳಿದಿದ್ದನ್ನೆಲ್ಲ ನಾನು ಮರ್ತು ಬಿಡ್ತೀನಿ. ನೀನು ಮುಂದೆ ಹೊಸ ಜೀವನನ ಕಂಡ್ಕೋಬಹುದು. ಮುಗ್ದಿರೋ ಜೀವನದ ಬಗ್ಗೆ ನನ್ ಯಾವ ಆಸಕ್ತಿನೂ ಇಲ್ಲ ಶಿವಾನಿ. ನಿನ್ನ ಆದಿಶೇಷ ಯಾರು ಅಂತ ನಾನು ಹೇಳೋದಿಲ್ಲ. ನಾನು ಅವನ ಪ್ರಾಣ ತೆಗ್ದ್ಮೇಲೆ ನಿನಗ್ ಗೊತ್ತಾಗ್ಬೇಕು. ಅದೇ ನನ್ನ ಗುರಿ. ಆಸೆ ಕಣ್ಗಳಲ್ಲಿ ಕನ್ಸನ್ನ ಕಂಡು ಬದುಕ್ಬೇಕು, ಹಾಗಂತ ಭ್ರಮೇಲಿ ಬದುಕಬಾರ್ದು. ಅವತ್ತು ಹೇಳ್ದೆ, ಇವತ್ತು ಹೇಳ್ತಾ ಇದ್ದೀನಿ ಮಾಯಾ, ನನ್ನ ಆದಿಶೇಷನ ಯಾರಿಂದನೂ ದೂರ ಮಾಡೋದಕ್ಕೆ ಆಗೋದಿಲ್ಲ. ನೆನ್ಪಿಟ್ಕೋ. ಗೋವಿಂದ, ತ್ರಿಶೂಲ್ ಶಿವಾನಿನ ನೋಡಿದ್ಯಾ? ಮಾಯ ಅಲ್ಲ ಕಣೋ, ತ್ರಿಶೂಲ್ ಶಿವಾನಿ. ಯಾಕೋ ಹೀಗಾಡ್ತಾ ಇದ್ಯಾ? ಹಾವೇನಾದ್ರೂ ನೋಡಿದ್ಯಾ? ನಿನ್ ಮೇಲ್ದಿರೋ ದೆವ್ವ ಬಿಡ್ಸಕ್ಕೆ ನಿನ್ ಭಾವಾಜಿನೇ ಸರಿ.
ಏನೋ ಅದು? ಗೋವಿಂದಣ್ಣ ಏನಾಯ್ತು? ಯಾಕೆ? ಓಕೆ ಓಕೆ ಓಕೆ, ಸಮಾಧಾನ ಬಾಬುಜಿ ಯಾಕೆ ಕೊಡ್ತೀವಿ? ನಂಗೆ ಮಾತು ಬಂದ್ಬಿಡ್ತು, ಬಾಬುಜಿ ನನಗ್ ಮಾತು ಬಂದ್ಬಿಡ್ತು. ಅಕ್ಕನ್ ಕೊಟ್ಟ ಬಾಮದನ್ಗೆ ಮಾತು ಕೊಟ್ಟ ಬಾಬುಜಿ, 8 ಟೈಟ್ಲು ಬಾಬುಜಿ. ಇದು ಒಂದು ಬಾಬುಜಿ ಪಿಕ್ಚರ್ ಮಾಡ್ಬಿಡ್ಲಾ? ಏಯ್, ಒಂದು ವಿಷಯ ಹೇಳ. ನೀವೇನು ಅಂತ ಕೇಳ್ತೀರಾ, ನಾನೇನು ಅಂತ ಉತ್ತರ ಕೊಡ್ಲಿ ಬಾಬುಜಿ? ಏನು ಬಿಡ, ಹೋಗು. ಅಯ್ಯೋ ಹಾಗಲ್ಲ ಬಾಬುಜಿ. ಬಾಬುಜಿ ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಆ ತ್ರಿವಿಕ್ರಮ್ ಫ್ರೆಂಡ್ ಇದಾಳಲ್ಲ ಮಾಯಾ, ಅವಳು ಸರಿ ಇಲ್ಲ ಬಾಬುಜಿ. ಅವಳು ನೀವ್ ಅನ್ಕೊಂಡಂಗಿಲ್ಲ. ಅವಳು ವಿಷಯ ಕಟ್ಕೊಂಡು ನನ್ಗೇನು ಆಗ್ಬೇಕು? ಅಲ್ಲ ಸುಮ್ಮನೆ ತಲಾಟೆ ಮಾಡ್ದೆ ಹೋಗ್. ಅಲ್ಲ ಬಾಬುಜಿ, ನಾನು ಹೇಳೋ ವಿಷಯ ಕಡೆ ನೀವು ಗಿಫ್ಟ್ ಕೊಡ್ತೀರಾ ನನಗೆ? ನೀನ್ ಹೇಳೋದೇ ಬೇಡ, ಹಾಗೆ ಗಿಫ್ಟ್ ಕೊಟ್ಟು. ನಿಂಗಿದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಯಜಮಾನ್ರೆ ಸಮಾಧಾನ ಮಾಡ್ಕೊಳ್ಳಿ. ನನ್ ಟೆನ್ಷನ್ ನನಗೆ ಉರ್ದೋಗ್ತಾ ಇದೆ. ಇಲ್ಲಿ ನನ್ ಮಗ ಕಾಮಿಡಿ ಮಾಡ್ತಾನೆ, ಇಡಿಯಟ್. ನಂದೀಶ, ಇವತ್ತೇ ಅಮಾವಾಸ್ಯೆ, ನೆನಪಿದೆ ತಾನೆ? ಹೌದು ಯಜಮಾನ್ರೆ, ನೀವು ಹೋಗೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಮನೆಯವ್ರು ಯಾರು ಕೇಳಿದ್ರು ಕ್ಲೈಂಟ್ ಮೀಟಿಂಗ್ ಅಂತ ಹೇಳು, ಯಾರಿಗೂ ಸಂಶಯ ಬರಬಾರ್ದು. ಸರಿ ಯಜಮಾನ್ರೆ. ಆ ನಾಗಮಣಿಯಿಂದ ಬರೋ 3 ಶಕ್ತಿನೂ ನಾನು ಪಡ್ಕೊಂಡ್ರೆ ನಮ್ಮನ್ನ ಸೋಲ್ಸೋರು ಯಾರೂ ಇರಲ್ಲ. ನಾವು ಅಮರರಾಗೋಗ್ತೀವಿ. ಇವತ್ತು ಅಮಾವಾಸ್ಯೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆದಿಶೇಷ ಯಾರು ಅನ್ನೋದು ಶಿವಾನಿಗೆ ಗೊತ್ತಾಗುತ್ತೆ. ನನಗೆ ಸಿಗದೆ ಇರೋ ಆದಿಶೇಷ ಅವಳಿಗೂ ಸಿಗಬಾರ್ದು. ಅದನ್ನ ನಾನು ತಡಿತೀನಿ. ಅದನ್ನ ತಡೆಯೋದಕ್ಕೆ ನನ್ಗೆ ಶಕ್ತಿಗಳು ಬೇಕು. ಏನ್ ಮಾಡ್ಲಿ? ನಾನು ಶಕ್ತಿಗಳನ್ನ ಹೇಗ್ ಪಡ್ಕೊಳ್ಳಿ? ನಂಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಸುತ್ತ ಸೋಲಿನ ಕೋಟೆ ಕಟ್ಕೊಂತಾ ಇದೀನಿ ಅನಿಸ್ತಾ ಇದೆ. ನಾನೇನ್ ಮಾಡ್ಲಿ? ಸೋಲಿನ ಭಯ ಕಾಡ್ತಾ ಇದೆಯಾ ಮಾಯಾಂಗನೆ? ಆ ಇಚ್ಛಾಧಾರಿ ನಾಗಿಣಿ ಎದುರು ಸೋತು ಶರಣಾಗ್ತೀಯ? ನನಗೆ ಬೇರೆ ಆಯ್ಕೆಗಳೇ ಇಲ್ಲ. ನನ್ನ ಶಕ್ತಿ ಸಾಲುತ್ತಿಲ್ಲ. ನಿನ್ನ ಆತ್ಮ ನನ್ನೊಳಗೆ ಸೇರಿದ್ರು ಅದು ಸಾಲ್ತಾ ಇಲ್ಲ. ನನ್ಗೆ ಇನ್ನಷ್ಟು ಶಕ್ತಿಗಳ ಅವಶ್ಯಕತೆ ಇದೆ. ನನಗೆ ಸಹಾಯ ಮಾಡು. ನಿನಗೆ ಸಹಾಯ? ಆತ್ಮದ ರೂಪದಲ್ಲಿರುವ ನನ್ನಿಂದ ನಿನಗೆ ಯಾವ ಸಹಾಯವೂ ಸಾಧ್ಯವಿಲ್ಲ. ಈಗ ನಿನ್ನ ಕೈ ಹಿಡಿಬೇಕಾಗಿರೋದು ಭ್ರಾಮಕ ಶಕ್ತಿ, ಅದೊಂದೇ. ಯಾವ ಶಕ್ತಿ ಅದು? ಅದೆಲ್ಲಿ ಸಿಗುತ್ತೆ? ಇಂದು ಘೋರ ಅಮಾವಾಸ್ಯೆ. ಆಕಾಶದ ಪರದೆಯಲ್ಲಿ 2 ಛೇದಕ ಬಿಂದುಗಳು ಅಗೋಚರ ರೂಪದಲ್ಲಿ ಸಮನಾಗಿ ಸೇರುವ ಸಮಯವಿದು. ರಾಹು ತನ್ನ ಕೆಂಗಣಿಗೆ ಗುರಿಯಾಗುವ ನಕ್ಷತ್ರಗಳನ್ನು ನುಂಗಲು ಶಕ್ತಿಯನ್ನು ಕಳುಹಿಸುತ್ತಾನೆ. ಆ ಶಕ್ತಿ ನಕ್ಷತ್ರದ ವ್ಯಾಪ್ತಿಗೆ ಬರುವುದರೊಳಗಾಗಿ ನಾವು ಅದನ್ನು ಪಡೆಯಬೇಕು. ಅದು ನಿನ್ನ ವಶವಾದರೆ ಇಡೀ ನಾಗಲೋಕವೇ ನಿನ್ನ ಎದುರಿಗೆ ನಿಂತರು ಅದನ್ನು ಎದುರಿಸುವ ಶಕ್ತಿ ನಿನ್ನದಾಗುತ್ತದೆ. ನನಗ ಶಕ್ತಿ ಬೇಕು. ಅದನ್ನ ಹೇಗ್ ಪಡ್ಕೊಳ್ಳೋದು ಹೇಳು? ನಾನು ಆ ಶಕ್ತಿನ ಪಡ್ಕೊಂಡ್ ಬರ್ತೀನಿ. ಅದಕ್ಕೆ ನಾನೇ ತೆರಳಬೇಕು. ಮತ್ತೆ ಆಗ್ತಾಡ? ಹೋಗು, ಆ ಶಕ್ತಿನ ಪಡ್ಕೊಂಬ. ನೀನು ಅಂದುಕೊಂಡಷ್ಟು ಸುಲಭದ ಕೆಲಸವಲ್ಲ ಅದು. ಭ್ರಾಮಕ ಶಕ್ತಿ ನಿನ್ನ ವಶವಾಗಬೇಕಾದರೆ ನಿನ್ನ ಎಲ್ಲಾ ಶಕ್ತಿಯನ್ನು ನೀನು ನನಗೆ ಧಾರೆ ಎರೆಯಬೇಕು. ನೀನು ಸಂಪೂರ್ಣವಾಗಿ ಅಶಕ್ತಳಾಗಬೇಕು. ಅಂದರೆ ನಾನು ಶಕ್ತಿಯನ್ನು ಪಡೆಯಲು ಹೊರಟ ಕ್ಷಣದಿಂದ ನೀನು ಅಗೋಚರವಾಗುತ್ತಾ ಹೋಗುತ್ತೀಯಾ? ಒಂದು ವೇಳೆ ನಾನು ಶಕ್ತಿಯನ್ನು ಪಡೆದು ಮರಳುವುದು ತಡವಾದರೆ ನಿನ್ನ ಸರ್ವನಾಶ ಖಚಿತ. ಸರಿ ಬಾಬಾ, ನಾನು ಅಷ್ಟು ಶಕ್ತಿಗಳನ್ನ ಪಡ್ಕೋತೀನಿ. ಬಾಬಾ, ನನಗೊಂದು ಅನುಮಾನ.
ನಾವು ಹೇಗೆ ನಾಗಮಣಿ ಶಕ್ತಿಯನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವೋ ಹಾಗೆ ಇಚ್ಛಾಧಾರ ನಾಗಗಳು ಪ್ರಯತ್ನ ಪಟ್ರೆ ಅದು ಅಸಾಧ್ಯ. ನಾಗಮಣಿ ಇರೋ ಜಾಗ ಅವರಿಗೆ ತಿಳಿದಿಲ್ಲ. ನಾಗಮಣಿಯ ಮುಂದೆ ಪ್ರಾರ್ಥನೆ ಮಾಡದೆ ಅವರಿಗೆ ಆ ಶಕ್ತಿ ದಕ್ಕೋದು ಸಾಧ್ಯವೇ ಇಲ್ಲ. ನನಗೆ ಈ ಶಕ್ತಿಗಳು ಸಿಕ್ಕಿದ ಮೇಲೆ ಯಾವ ತೊಂದರೆನೂ ಎದುರಾಗಲ್ಲ. ದಿಗ್ವಿಜಯ, ತೊಂದರೆಗಳು ನಿನ್ನನ್ನು ನೋಡಿ ಹೆದರಿಕೊಳ್ಳಬೇಕು. ಅಷ್ಟು ಬಲಿಷ್ಠನಾಗುತ್ತೀಯ. ನಾಗಮಣಿಯನ್ನು ನಿನ್ನಿಂದ ಪುನಃ ಪಡೆಯುವುದು ಇಚ್ಛಾಧಾರಿ ನಾಗಗಳಿಗೂ ಕಷ್ಟ ಸಾಧ್ಯ. ನಾಗಲೋಕದವರಿಗೆ ನಿನ್ನನ್ನು ಎದುರಿಸಲು ಶಕ್ತಿಗಳ ಕೊರತೆ ಉಂಟಾಗುತ್ತೆ. ಒಂದು ನೆನಪಿರಲಿ, ಆ ಶಕ್ತಿ ನಿನ್ನನ್ನು ಸೇರುವುದು ಅಷ್ಟು ಸುಲಭವಲ್ಲ. ಬಾಬಾ, ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಎದುರಿಸಿ ನಾನಾ ಶಕ್ತಿಗಳನ್ನ ಪಡ್ಕೋತೀನಿ. ಜೈ ಮಹಾಕಾಲ. ಜೈ ಕಾಲಭೈರವಾಯ ನಮಃ. ದಿಗ್ವಿಜಯ, ತೆಗೆದುಕೋ ಇದನ್ನು. ಏನಿದು ಬಾಬಾ? ಇದು ಕಾಶ್ಮೀರ. ನಿನ್ನ ಸಹಾಯಕ್ಕೆ ಬರುತ್ತದೆ. ಒಂದು ವೇಳೆ ನಾಗಮಣಿ ನಿನ್ನನ್ನು ಧಿಕ್ಕರಿಸಿ ಹೊರಟರೆ ಕಾಶ್ಮೀರದ ಅಯಸ್ಕಾಂತವನ್ನು ಬಳಸಿ ಅದನ್ನು ಮತ್ತೆ ಪಡೆದು ಯಾವುದೇ ಕಾರಣಕ್ಕೂ ನಾಗಮಣಿಯ ಶಕ್ತಿ ತಪ್ಪಿ ಹೋಗಬಾರದು. ಇಲ್ಲ ಬಾಬಾ, ನಾನು ಆ ನಾಗಮಣಿ ಶಕ್ತಿನ ಪಡ್ಕೋತೀನಿ, ಅಮರನಾಗ್ತೀನಿ. ವಿಜಯೀ ಭವ. ಬರ್ತೀನಿ ಬಾಬಾ. ಕರ್ಕೊಂಬಂದ್ಯಾ? ಶಬಾಷ್! ನಿನ್ನ ಕರ್ಸಿದ ಕೆಲ್ಸ ಮುಗೀತು. ಇನ್ನು ನಿನ್ನ ಅವಶ್ಯಕತೆ ಇಲ್ಲ. ನಿನ್ ಒಳಗಿರೋ ಶಕ್ತಿನ ಈಗ್ಲೇ ವಾಪಸ್ ಪಡಿತೀನಿ. ಮಾಯಾ, ಯಾವ ಜಾಗ ಇದು? ನಾನು ಇಲ್ಲಿಗೆ ಹೇಗೆ ಬಂದೆ? ಹೌದು, ತ್ರಿಶೂಲ್ ಹೇಗೆ ಬಂದ ಇಲ್ಲಿಗೆ? ಅವನೇ ಕೆಳಗೆ ಬಿದ್ದಿದ್ದಾನೆ. ಮಾಯಾ, ತ್ರಿಶೂಲ್ಗೆ ಏನಾಗಿದೆ ತ್ರಿಶೂಲ್ಗೆ? ನೀನೇ ಅವನನ್ನ ಕರ್ಕೊಂಬಂದಿದ್ದು. ನಾನೇ ಅವ್ ತ್ರಿಶೂಲ್ ಕರ್ಕೊಂಬಂದೆ? ಏನ್ ಹೇಳ್ತಾ ಇದ್ದೆ ಮಾಯಾ? ಅಲ್ಲ ಮಾಯಾ, ನನಗೆ ಈ ಜಾಗ ಪರಿಚಯನೇ ಇಲ್ಲ. ಪ್ರಶ್ನೆ ಮಾಡೋದು ನಿಲ್ಲಿಸ್ತ್ಯಾ? ನಿನಗುತ್ತರ ಕೊಡೋ ಅಷ್ಟು ಸಮಯ ಇಲ್ಲ. ನಿನ್ ಕೆಲ್ಸ ಮುಗೀತು. ನೀನ್ ಇಲ್ಲಿಂದ ಹೊರಡ್ಬೋದು. ಏನ್ ಕೆಲ್ಸ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದು ಬೇಡ. ಅಲ್ಲ, ತ್ರಿಶೂಲ್ ನಿಂಗ್ಯಾಕೆ? ಅವನನ್ನ ಏನ್ ಮಾಡಕ್ ಹೊರಟಿದ್ಯಾ? ಅವನ್ ಜೀವನ ಬಲಿ ಪಡಿತಾ ಇದ್ದೀನಿ. ಏನು? ತ್ರಿಶೂಲ್ನ ಸಾಯಿಸ್ತಾ ಇದ್ಯಾ? ಅವನೇನ್ ಮಾಡಿದ ನಿಂಗೆ? ಅದು ನಿನಗ್ ಬೇಡದೆ ಇರೋ ವಿಷಯ. ನಿನ್ನ ಕರ್ಸಿದ್ದು ನನಗ್ ಸಹಾಯ ಮಾಡು ಅಂತ. ನನ್ನನ್ನು ಕೇಳ್ದೆ ಯಾವ ಕೆಲ್ಸನೂ ಮಾಡೋ ಹಾಗಿಲ್ಲ. ನಿನ್ ಏನ್ ಉದ್ದೇಶ ಇದೋ ತಿಳ್ಕೊಳಕ್ ನನಗೂ ಇದೆ. ನೋಡು ಮಾಯಾ, ನನ್ ಪರ್ಮಿಷನ್ ಇಲ್ಲದೆ ತ್ರಿಶೂಲ್ಗೆ ಏನು ಮಾಡೋ ಹಾಗಿಲ್ಲ. ಏನ್ ನಿನ್ ಉದ್ದೇಶ? ತ್ರಿಶೂಲ್ನ ಯಾಕೆ ಕೊಲ್ಲಕ್ ಪ್ಲಾನ್ ಮಾಡಿ ಅದನ್ನ ಹೇಳು. ಅವನ್ ಸಾವಿಂದ ನಿನಗೆ ಲಾಭನೇ ಆಗುತ್ತೆ. ಸುಮ್ನೆ ಪ್ರಶ್ನೆ ಮಾಡ್ಬೇಡ. ಉತ್ತರ ಸಿಗದೆ ನಾನು ಎಲ್ಲೂ ಹೋಗಲ್ಲ. ತ್ರಿವಿಕ್ರಮ್, ನನ್ನ ಕೆಲ್ಸಕ್ಕೆ ಅಡ್ಡಿ ಆಗ್ತ್ಯಾ? ಮಾಯಾ, ಪ್ಲೀಸ್, ಈ ತರ ಎಲ್ಲ ಹೆದರ್ಸ್ಬೇಡ, ಬಿಟ್ಬಿಡು ನನ್ನ. ನನ್ನ ಎದುರು ಹಾಕೊಳ್ಳೋ ಎಲ್ರಿಗೂ ಇದೇ ಗತಿ.
ನಾಗಮಣಿ ಶಕ್ತಿಯನ್ನು ದಿಗ್ವಿಜಯ ಪಡೆಯಬೇಕಾದರೆ ಅವನೊಬ್ಬನ ಪ್ರಯತ್ನ ಸಾಲದು. ನನ್ನ ಸಹಾಯವೂ ಬೇಕು. ಕಠಿಣ ಧ್ಯಾನವನ್ನು ಮಾಡುತ್ತೇನೆ. ಪರಮೇಶ್ವರ, ತ್ರಿವಿಕ್ರಮ್, ತ್ರಿಶೂಲ್ ಇಬ್ರನ್ನು ನಿನ್ ಮುಂದೆ ಕರ್ಕೊಂಡು ಬಂದಿದ್ದೀನಿ. ಅವರಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ಹೇಳು ಪರಮೇಶ್ವರ. ಉತ್ತರ ಕೊಡು ಪರಮೇಶ್ವರ, ನನಗೆ ಉತ್ತರ ಕೊಡು. ನಾಗಮಣಿಯಿಂದ ಹೊರಬರುವ ಶಕ್ತಿ ಸುಲಭವಾಗಿ ನನ್ನ ಆದಿಶೇಷನ ಸೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಆದ್ರೆ ಅದ್ರಲ್ಲೂ ನೀನು ಪರೀಕ್ಷೆಗಳನ್ನ ಓಡ್ತಾ ಇದೆಯಲ್ಲ ತಂದೆ. ಪರಮೇಶ್ವರ, ನಿನ್ನ ಭಕ್ತೆ ನಾನು. ನನ್ನ ಭಕ್ತಿಗೆ ಸವಾಲೊಡ್ತಾ ಇದೆಯಾ? ಸವಾಲನ್ನ ಎದುರಿಸೋಕೆ ತಯಾರಾಗೆ ಬಂದಿದ್ದೀನಿ ನಾನು. 23 ಸಂವತ್ಸರಗಳ ಹೋರಾಟ ನಂದು. ಇದಕ್ಕಾಗಿ ಅದೆಷ್ಟು ಜೀವಗಳು ಬಲಿಯಾಗಿದೆ, ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿನಗೆ ಗೊತ್ತಿದೆ ಅಲ್ವಾ? ಅದೆಲ್ಲದಕ್ಕೂ ಉತ್ತರ ಸಿಗೋ ದಿನ ಇವತ್ತು. ನನ್ನ ಕನಸು ಸಾಕಾರ ಆಗೋ ಕ್ಷಣ ಇದು. ನನ್ನ ಅಳಿವು ಉಳಿವಿನ ಪ್ರಶ್ನೆ ಪರಮೇಶ್ವರ. ಹೇಳು ಪರಮೇಶ್ವರ, ಎಲ್ಲದೂ ಇವತ್ತು ಕೊನೆ ಆಗುತ್ತೆ ಅಲ್ವಾ? ನಾನು ನನ್ನ ಆದಿಶೇಷನ ಸೇರೋ ಹಾಗೆ ಮಾಡ್ತೀಯ ಅಲ್ವಾ? ಹೇಳು ಹೇಳು. ನಾಗರಾಜಾಯ ವಿದ್ಮಹೆ ಪದ್ಮಹಸ್ತಾಯ ಧೀಮಹೆ ತನ್ನೋ ವಾಸುಕಿ ಪ್ರಚೋದಯಾತ್. ಇನ್ನು ಅದೆಷ್ಟು ಪರೀಕ್ಷೆಗಳನ್ನ ಕೊಡ್ತೀಯ ಪರಮೇಶ್ವರ? ಅಲ್ಲೋಡು, ತ್ರಿಶೂಲ್, ತ್ರಿವಿಕ್ರಮ್ ಇಬ್ರು ನಿನ್ ಎದುರುಗೆ ಇದ್ದಾರೆ. ಅವರಿಬ್ರಲ್ಲಿ ನನ್ನ ಆದಿಶೇಷ ಯಾರು ಅಂತ ಹೇಳೋದು ನಿನಗೆ ಕಷ್ಟನಾ? ಹೇಳು ಪರಮೇಶ್ವರ, ಮಾತಾಡು, ಉತ್ತರ ಕೊಡು. ಈ ಭಕ್ತನ ಪರೀಕ್ಷೆ ಮಾಡ್ತಿದ್ಯಾ ಅಲ್ವಾ ನೀನು? ಮಾಡು. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ. ಇವತ್ತು ನನ್ನ ಆದಿಶೇಷ ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ತಿಳ್ಕೊತೀನಿ, ನಾನು ತಿಳ್ಕೊತೀನಿ. ನಾಗಮಣಿ ಇವತ್ತು ವಿಶಿಷ್ಟವಾಗಿ ಕಾಣಿಸ್ತಾ ಇದೆ. ಬಾಬಾ ಹೇಳಿದಾಗೆ ನಾಗಮಣಿ ಮೊದಲು ಇಚ್ಛಾಶಕ್ತಿಯನ್ನ ಹೊರಹೊಮ್ಮಿಸುತ್ತೆ. ಅದನ್ನ ನಾನು ಪಡ್ಕೋಬೇಕು. ಇಚ್ಛಾಶಕ್ತಿ ನನ್ನ ದೇಹ ಸೇರಾಯ್ತು. ಉಳ್ಕೊಂಡಿರೋದು 2 ಶಕ್ತಿ ಮಾತ್ರ. ಆ ಶಕ್ತಿ ಸೇರ್ಕೊಂಡ್ರೆ ಅಮರನಾಗ್ತೀನಿ. ರಾಮನಿಗಾಗಿ ಶಬರಿಕಾದ ಹಾಗೆ ನಾನು ನನ್ನ ಆದಿಶೇಷನ್ಗೋಸ್ಕರ ಕಾಯ್ತಾನೆ ಇದ್ದೀನಿ. ನನ್ನ ಪರೀಕ್ಷೆಗಳಲ್ಲೆಲ್ಲ ಗೆದ್ದಿದ್ದು ತ್ರಿವಿಕ್ರಮನಲ್ಲೇ ಆದಿಶೇಷನ ಲಕ್ಷಣಗಳು ಕಾಣಿಸಿದ್ದು. ಅಂದ್ರೆ ಅವನೇ ತಾನೇ ನನ್ನ ಆದಿಶೇಷ. ಹೇಳು ಪರಮೇಶ್ವರ, ಯಾಕೆ ಮಾಡ್ತಿದ್ಯಾ? ಹೇಳು ಪರಮೇಶ್ವರ.
ತ್ರಿಶೂಲನ ಆದಿಶೇಷನ. ಅಯ್ಯೋ, ನಾನು ಎಂತ ತಪ್ಪು ಮಾಡ್ಬಿಟ್ಟೆ. ನಾನು ಆದಿಶೇಷನ ಹುಡ್ಕೊಂಡು ಭೂಲೋಕಕ್ಕೆ ಬಂದಾಗ ನನಗ್ ಮೊದಲು ಸಿಕ್ಕಿದ ಇವನು ಪರಮೇಶ್ವರ. ನನ್ ಸ್ನೇಹನ ಬಯಸ್ದವನು, ನನ್ ಹಿಂದೆ ಬಿದ್ದು ಕಾಡಿಸ್ದವನು, ನನ್ ಮನಸ್ಸು ವಾಲಿದ್ದು ಇವನ್ ಕಡೆ, ನಾನ್ ಮೊದಲು ಪ್ರೀತಿ ಹೇಳ್ಕೊಂಡಿದ್ದು ಇವನ್ ಹತ್ರ. ಏನಾಗಿತ್ತು ನನ್ಗೆ? ನನ್ನ ಆದಿಶೇಷನೇ ನನ್ನ ತಿರಸ್ಕರಿಸನ. ನನ್ ಒಳಗಿದ ಪ್ರೀತಿನ ನಾನೇ ಕೊಂದ್ಕೊಳಕ್ ಹೊರಟ್ನ. ತ್ರಿಶೂಲಲ್ಲಿ ನನ್ನ ಆದಿಶೇಷನ್ ಗುಣಗಳು ಕಾಣಿಸಿದ್ರು. ನಾನು ಅವನನ್ನ ದೂರ ತಳ್ಬಿಟ್ಟೆ. ನನ್ ಕುತ್ತಿಗೆ ಏನ್ ಮಂಕ್ ಬಡ್ದಿತ್ತೋ ನನಗ್ ಗೊತ್ತಿಲ್ಲ. ಅದ್ಯಾವ ಶಕ್ತಿ ನನ್ನನ್ನ ದಿಕ್ ತಪ್ಪಿಸ್ತು. ತ್ರಿವಿಕ್ರಮ ನನ್ನ ಆದಿಶೇಷ ಅಂತ ನಂಬೋ ಹಾಗೆ ಮಾಡ್ಬಿಡ್ತು. ನನ್ ಯಾಕೆ ಹೀಗೆಲ್ಲ ಮಾಡ್ದೆ ಪರಮೇಶ್ವರ? ನನ್ಗೇನಾಗಿತ್ತು? ನನ್ ಬುದ್ಧಿಗೇನಾಗಿತ್ತು? ನನ್ನೊಳಗಿರೋ ಶಕ್ತಿಗಳಿಗೇನಾಗಿತ್ತು? ಅಥವಾ ಯಾರಾದ್ರೂ ಏನಾದ್ರೂ ಮಾಡಿದ್ರ? ಏನ್ ಮಾಡಿದ್ರು ಹೇಳು. ಇಪ್ಪತ್ಮೂರು ವರ್ಷಗಳು ನನ್ನ ಆದಿಶೇಷನ ಎಲ್ಲೆಲ್ಲೋ ಹುಡುಕ್ತೆ. ಆದ್ರೆ ಅವನ್ ನನ್ ಜೊತೆಗೆ ಇದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ನನಗ್ ಸಿಗ್ಲಿಲ್ವಲ್ಲ. ಗುರುದೇವ, ನಾಗಮಾತ ನನಗೆ ಕೋಟಿ ಬಾರಿ ಹೇಳಿದ್ರು, ಇಡೋ ಹೆಜ್ಜೆನ ತುಂಬಾ ಎಚ್ಚರವಾಗಿಡ್ಬೇಕು, ಸ್ವಲ್ಪ ಎಚ್ಚರ ತಪ್ಪಿದ್ರು ನಿನ್ನ ಬದುಕೆ ನಾಶ ಆಗ್ಬೋದು ಅಂತ. ನನ್ ಕೈಯಾರೆ ನಾನೇ ನನ್ನ ಬದುಕನ್ನ ನಾಶ ಮಾಡ್ಕೊಳಕ್ ಹೊರಟಿದ್ನಲ್ಲ. ತ್ರಿಶೂಲ್ ಹುಟ್ಟಿದ ಹಬ್ಬದ ದಿನ ಅವ್ ನನಗ್ ಸಿಕ್ಕಿದಾಗ ಅವನಲ್ಲಿ ಏನೋ ಒಂಥರ ಸೆಳೆತ ಇತ್ತು. ಆ ಸೆಳೆತ ನನ್ನ ಅವ್ರ ಮನೆಯಲ್ಲಿ ಉಳ್ಕೊಳ್ಳೋ ಹಾಗೆ ಮಾಡ್ತು. ಆದ್ರೆ ಅದು ನನ್ನ ಆದಿಶೇಷನ್ ಸೆಳೆತ. ಅಂದ್ರೆ ಅವನ್ ಪ್ರೀತಿಯ ಸೆಳೆತಾನೆ ನಾನು ಕಂಡ್ಕೊಳಕ್ ಆಗ್ಲಿಲ್ವಾ? ಪರಮೇಶ್ವರ, ಅವತ್ತು ನಾನು ದಿಗ್ಬಂಧನದಿಂದ ಪಾರಾಗಿದ್ದು ತ್ರಿಶೂಲ್ ನಿಂತಾನ, ಅವನ ಶಕ್ತಿಯಿಂದನ? ಅಂದ್ರೆ ನನ್ನ ಆದಿಶೇಷ ಆವತ್ತಿಂದನು ನನ್ನನ್ನ ಕಾಪಾಡ್ಕೊಂಡೇ ಬರ್ತಿದ್ದಾನ. ನನಗ್ ಕಷ್ಟ ಬಂದಾಗ ನನ್ ಜೊತೆಗಿದ್ದವನು ತ್ರಿಶೂಲ್, ನನ್ ನೋವಲ್ಲಿದ್ದಾಗ ನನ್ನ ಮುಖದಲ್ಲಿ ನಗು ಮೂಡಿಸ್ತಿದ್ದವನು ತ್ರಿಶೂಲ್, ನನ್ ಭಯದಲ್ಲಿದ್ದಾಗ ನನ್ಗೆ ಧೈರ್ಯ ಕೊಡ್ತಿದ್ದವನು ತ್ರಿಶೂಲ್, ನನ್ ಪ್ರಾಣ ಹೋಗೋ ಸಮಯದಲ್ಲಿ ಅವನ್ ಜೀವನೇ ಪಣಕ್ಕಿಟ್ಟು ನನ್ನ ಕಾಪಾಡ್ತಾ ಇದ್ದವನು ತ್ರಿಶೂಲ್. ಅವನ್ ಇಷ್ಟೆಲ್ಲ ಮಾಡಿದ್ರು ಅವನೇ ನನ್ನ ಆದಿಶೇಷ ಅಂತ ನನಗೆ ಯಾಕೆ ಒಂದು ಕ್ಷಣ ಗೊತ್ತಾಗ್ಲಿಲ್ಲ. ತ್ರಿಶೂಲ್ ನನ್ನ ಹಿಂದೆ ಬಿದ್ದ, ಪ್ರೀತಿಸು ಅಂತ ಬೇಡ್ಕೊಂಡ. ಆದ್ರೆ ನಾನು ಅವನು ಬೈದೆ, ನೋವು ಕೊಟ್ಟೆ, ಹಿಂಸೆ ಮಾಡ್ಬಿಟ್ಟೆ. ಇಲ್ಲ, ನನ್ನಷ್ಟು ಕೆಟ್ಟೋಳು ಯಾರು ಇಲ್ಲ, ನನ್ನಷ್ಟು ಕೆಟ್ಟೋಳು ಯಾರು ಇಲ್ಲ, ಯಾರು ಇಲ್ಲ. ಪರಮೇಶ್ವರ, ಪರಮೇಶ್ವರ, ಅಂತೂ ನೀನು ನನ್ ಕಣ್ ತೆರೆಸ್ಬಿಟ್ಟೆ. ನನ್ನ ಆದಿಶೇಷ ನನಗ್ ಸಿಗೋ ಹಾಗೆ ಮಾಡ್ದೆ. ಈ ಭಕ್ತ ಪ್ರಾಣನ ಉಳಿಸ್ಕೊಟ್ಬಿಟ್ಟೆ. ನಿನಗೆ ಅದೆಷ್ಟು ಧನ್ಯವಾದ ಹೇಳಿದ್ರು ಸಾಲದು ತಂದೆ. ನಿನಗೆ ಶತಕೋಟಿ ನಮಸ್ಕಾರ, ಶತಕೋಟಿ ನಮಸ್ಕಾರ.